ನಿಮ್ಮ ಸಿನಿಮಾದ ಪಾತ್ರ ಜೊತೆಗೆ ಕಾಸ್ಟ್ಯೂಮ್ ತುಂಬಾ ಚೆನ್ನಾಗಿದೆ. ಸಿಂಪಲ್ ಹುಡುಗಿಯಾಗಿ ಕಾಣಿಸ್ಕೊಂಡಿದ್ದೀರಾ, ಅದಕ್ಕೆ ತಕ್ಕಂತೆ ಕಾಸ್ಟ್ಯೂಮು. ಹೇಗನ್ನಿಸ್ತು ಸಿನಿಮಾ ಎಕ್ಸ್ಪೀರಿಯನ್ಸ್ ಎಲ್ಲ? ಫಸ್ಟ್ ಆಫ್ ಆಲ್ ನನ್ನ ಮದರ್ ಟಂಗ್ ಅಲ್ವಾ, ಮಾತೃಭಾಷೆ. ಸೊ ಅದು ಒಂದು ಖುಷಿ ನನಗೆ, ಯಾಕಂದರೆ ತುಳು ಸಿನಿಮಾ ಮಾಡಬೇಕು ಅನ್ನೋದು ತುಂಬ ಆಸೆ ಇತ್ತು ನನಗೆ. ಆ್ಯಂಡ್ ಇಂಥ ಒಳ್ಳೆ ಟೀಮ್ ಸಿಕ್ಕಿದ್ದು, ಐ ಥಿಂಕ್ ಐ ಆಮ್ ಟ್ರೂಲಿ ಬ್ಲೆಸ್ಡ್. ಇವಾಗ ಹೇಗೆ ರೂಪೇಶ್ ಅವ್ರಿಗೆ ಗಿರ್ಗಿಟ್ ಎಷ್ಟು ಸ್ಪೆಷಲ್ ಅಂತ ಹೇಳಿದರು, ಐ ಥಿಂಕ್ ನಾನು ಇನ್ನು ಮುಂದೆ ಎಷ್ಟೇ ಸಿನಿಮಾಗಳು ಮಾಡಿದ್ರು ಐ ಥಿಂಕ್ ಈ ಸಿನಿಮಾ ನಂಗೆ ತುಂಬ ಸ್ಪೆಷಲ್ ಆಗಿರುತ್ತೆ ಫಾರ್ ಅ ಲಾಟ್ ಆಫ್ ರೀಸನ್ಸ್. ಆ್ಯಕ್ಚುಲಿ ನಾನು ಸಿನಿಮಾ ಬಿಗಿನಿಂಗಿಂದ ಹೇಳ್ಕೊಂಡು ಬಂದಿದ್ದೀನಿ, ನಾನು ಈ ಸಿನಿಮಾನ ನಮ್ಮ ಪಪ್ಪಗೆ ಡೆಡಿಕೇಟ್ ಮಾಡಿರೋದು ಅಂತ. ಆ್ಯಂಡ್ ಇವಾಗ ಜನ ಬರ್ತಿರೋದು ನೋಡುವಾಗ, ಜನರಿಗೆ ಖುಷಿ ಆಗ್ತಿರೋದು ನೋಡುವಾಗ ಸಿನಿಮಾದ ಬಗ್ಗೆ, ಐ ಥಿಂಕ್ ಎಲ್ಲೋ ಒಂದು ಕಡೆ ಅಪ್ಪಗೆ ಸಿಕ್ಕಾಪಟ್ಟೆ ಖುಷಿ ಆಗ್ತಿರ್ಬೋದು ಈ ಥರದೊಂದು ರೆಸ್ಪಾನ್ಸ್ ನೋಡೋಕ್ಕೆ. ಆ್ಯಂಡ್ ಒಂದು ಸಿಂಪಲ್ ಪಾತ್ರ ಆದರೂ ಕೂಡ ಎಷ್ಟು ಟೈಮಲ್ಲಿ ನಾನು ಸ್ಕ್ರೀನಲ್ಲಿ ಬಂದಿದ್ದೀನಿ ಅದಷ್ಟೂ ಜನ ಇಷ್ಟಪಡ್ತಿದ್ದಾರೆ, ತುಂಬ ಪಾಸಿಟಿವ್ ಆಗಿ ತಗೊಂಡಿದ್ದಾರೆ. ಅಂದರೆ ಇನ್ಫ್ಯಾಕ್ಟ್ ನಂದು ರಿಪೋರ್ಟರ್ ಇದನ್ನು ಜಾಸ್ತಿ ಇಷ್ಟಪಟ್ಟಿದ್ದಾರೆ ಜನ. ಅಂದರೆ ಅಷ್ಟು ನ್ಯಾಚುರಲ್ ಆಗಿ ಮಾಡಿದ್ದೀರಾ ಆ್ಯಕ್ಟಿಂಗ್ ಅಂತ ಅಂದಿದ್ದಾರೆ. ಐ ಥಿಂಕ್ ಇಟ್ಸ್ ವೆರಿ ಸ್ಪೆಷಲ್ ಫಾರ್ ಮೀ. ಫಸ್ಟ್ ಆಫ್ ಆಲ್ ಎಷ್ಟೇ ಕನ್ನಡ ಸಿನಿಮಾ ಮಾಡಿದ್ರು, ಬೇರೆ ಭಾಷೆ ಮಾಡಿದ್ರು, ತುಳು ಸಿನಿಮಾ ಅಂದರೆ ಅದು ನಮ್ಮ ಒಂದು ಭಾಷೆ, ಅದು ಪ್ರೀತಿ, ನನ್ನ ಭಾಷೆದ ಮೇಲೆ ಇರೋ ಪ್ರೀತಿ. ಫೈನಲಿ ಅದು ನನಗೆ ನನ್ನ ಭಾಷೆಯಲ್ಲಿ ಡಬ್ ಮಾಡೋದಾಗಲಿ, ಅಲ್ಲಿ ಶೂಟಿಂಗಲ್ಲಿ ನಮ್ಮ ಭಾಷೆಯಲ್ಲಿ ಮಾತಾಡೋದಾಗಲಿ, ಐ ಥಿಂಕ್ ಫಾರ್ ಎವರ್ ಸ್ಪೆಷಲ್ ಆಗಿರುತ್ತೆ ಇದು. ನೈಸ್. ಅರವಿಂದ್ ಬೋಳಾರ್ ಅವ್ರು ಇರ್ಬೋದು, ಜೊತೆಗೆ ನವೀನ್ ಪಡೀಲ್ ಇರ್ಬೋದು, ಅವ್ರ ಜೊತೆಗಿನ ಕಾಮಿಡಿ ಟೈಮಿಂಗ್ ಎಲ್ಲ ತುಂಬ ಚೆನ್ನಾಗಿ ವರ್ಕ್ ಆಗಿದೆ. ನಾವು ಮಜಾ ಟಾಕೀಸ್ನಲ್ಲಿ ನವೀನ್ ಅವ್ರನ್ನ ನೋಡಿರುವಂಥದ್ದು ಗುಂಡು ಮಾಮ ಆಗಿ. ನಾನು ನಿಜ ಅನ್ಕೊಂಡೇ ಇರಲಿಲ್ಲ ಈ ರೀತಿ ಪಾತ್ರವನ್ನು ಇವರು ಇಷ್ಟೊಂದು ಚೆನ್ನಾಗಿ ನಿಭಾಯಿಸಿದ್ದಾರೆ ಅಂತ. ನನಗೆ ಬೇರೆದೇ ಆದಂತಹ ನವೀನ್ ಅವರು ಕಾಣಿಸಿದ್ದು. ಹೇಗಿತ್ತು? ಇಲ್ಲ, ನವೀನ್ ಡಿ ಪಡೀಲ್ ಅವರು ಅವ್ರನ್ನ ಅಂದ್ರೆ ಕಾಮಿಡಿಯನ್ ಆಗಿ ತುಂಬಾ ಜನ ನೋಡಿದ್ದಾರೆ, ಎಷ್ಟೋ ವರ್ಷಗಳಿಂದ ನಗಿಸ್ಕೊಂಡು ಬಂದಿದ್ದಾರೆ ಕೂಡ. ಆದ್ರೆ ನಾನು ಯಾವತ್ತೂ ನಂಬೋದು ಅವರು ಕಾಮಿಡಿ ಚೆನ್ನಾಗಿ ಮಾಡ್ತಾರೆ, ಹೌದು, ಬಟ್ ಅದಕ್ಕಿಂತ ಒಂದು ಲೆವೆಲ್ ಮೇಲೆ ಈ ಇಮೋಷನಲ್ ಕ್ಯಾರೆಕ್ಟರ್ಸ್ ತುಂಬಾ ಚೆನ್ನಾಗಿ ಪ್ಲೇ ಮಾಡ್ತಾರೆ. ಅಂಡ್ ಅವ್ರೊಂದ್ ರೀತಿಯಲ್ಲಿ ವರ್ಸಟೈಲ್ ಆಕ್ಟರ್ ಅವರು. ನೀವು ಕಾಮಿಡಿ ಕೊಟ್ಟರು ಮಾಡ್ತಾರೆ, ಸೀರಿಯಸ್ ಕೊಟ್ಟರು ಮಾಡ್ತಾರೆ, ಒಂದು ಸೀರಿಯಸ್ ಕ್ಯಾರೆಕ್ಟರ್ ಕೊಟ್ಟು ನಗಿಸ್ತಾರೆ ಅದರಲ್ಲಿ. ಅಂಡ್ ಈ ಸಿನಿಮಾದಲ್ಲಿ ಅವ್ರು ಮಾಡಿದಂತಹ ಪಾತ್ರ ಏನಿದೆ, ಬಹುಶಃ ಅದನ್ನ ನಾನು ಯಾರು ಕೊಟ್ಟರು ಅಷ್ಟು ಪರ್ಫೆಕ್ಟ್ ಆಗಿ ಮಾಡಕ್ ಆಗ್ತಾ ಇತ್ತು ಅಲ್ವೋ ಗೊತ್ತಿಲ್ಲ. ಬಿಕಾಸ್ ಅವ್ರು ಅದನ್ನ ಒಂದು ರೀತಿಯಲ್ಲಿ ಒಳಗ್ ತಗೊಂಡಿದ್ದಾರೆ, ಅದನ್ನ ಜೀವಿಸಿದ್ದಾರೆ ಆ ಪಾತ್ರನ. ಅಂಡ್ ನಮ್ದು ಒಂದು ಸಿಚುವೇಶನ್ ಬರುತ್ತೆ, ಒಂದು ಹಗ್ ಮಾಡೋ ಒಂದು ಸಿಚುವೇಶನ್ ಬರುತ್ತೆ. ಸೊ ಲಿಟ್ರಲಿ ನನಗೆ ನನ್ನ ಅಪ್ಪನ್ನ ಹಗ್ ಮಾಡ್ದಂಗೆ ಫೀಲ್ ಆಗಿದೆ. ಬಿಕಾಸ್ ಆ ನ್ಯಾಚುರಲ್ ಆಂಬಿಯನ್ಸ್ ಅವ್ರು ಕ್ರಿಯೇಟ್ ಮಾಡ್ತಾ ಇದ್ರು. ಸೊ ಅವ್ರು ಹೆಂಗೆ ಅಂತಂದ್ರೆ ಅದಕ್ಕೆ ಪ್ರಿಪ್ರೇಷನ್ಗೂ ಟೈಮ್ ಕೊಡ್ತಾ ಇದ್ರು. ಅವ್ರು ಸ್ವಲ್ಪ ಫ್ರೀಯಾಗಿ ಹೇಳ್ತಾ ಇದ್ರು, ಅಂದ್ರೆ ಈ ತರ ಸಿಚುವೇಶನ್ಸ್ ಬಂದಾಗ ಏನ್ ಮಾಡ್ಬೇಕು ನಾವು, ಸೊ ಈ ಇಮೋಷನ್ ಹೆಂಗ್ ತರಬೇಕು, ಎಲ್ಲಿಂದ ತಗೊಂಡ್ಬರ್ಬೇಕು ನಾವು. ಸೊ ನನಗಂತೂ ನನ್ನ ಆಪೋಸಿಟ್ ಪಾರ್ಟ್ ಅಲ್ಲಿ ಇರುವಂತಹ ಕ್ಯಾರೆಕ್ಟರ್ ಬಗ್ಗೆನೂ ಗೊತ್ತಿರುತ್ತೆ, ಬಿಕಾಸ್ ನಾನು ಡೈರೆಕ್ಟರ್ ಆಗಿರೋದ್ರಿಂದಾಗಿ. ಸೊ ಹಾಗಾಗಿ ಅದರ ಆಳ ಏನು, ಅದರ ಅಳತೆ ಏನು, ಅದು ನನಗೆ ಗೊತ್ತಿರುತ್ತೆ. ಬಟ್ ನಮ್ಮ ಡಿಸ್ಕಷನ್ ಆ ಸೀನ್ ಬಂದಾಗ, ಸೊ ನಾವು ತುಂಬಾ ಟೈಮ್ ತಗೊಂಡಿದ್ವಿ. ಬಿಕಾಸ್ ಆ ಲೈಟ್ ಮೂಡ್ ಇರ್ಬೋದು, ಅದಕ್ಕೆ ಮುಂಚೆ ನಾವು ತುಂಬಾ ಮಾತಾಡ್ಕೊಂಡಿದ್ದು ಏನು ಅಂತಂದ್ರೆ ಸೀನ್ ಬಗ್ಗೆ ಅಲ್ಲ. ಸೊ ಅಲ್ಲಿ ಆ ಸ್ಪಾಟ್ ಅಲ್ಲಿ ಒಬ್ಬ ಅಪ್ಪ ಮಗ ಇದೆಷ್ಟೋ ಜನ ಹತ್ತಿದ್ದಾರೆ. ನನಗೆ ಖುಷಿ ಏನು ಅಂತಂದ್ರೆ ಎಷ್ಟೋ ಜನ ನನ್ನ ಹತ್ರ ರಾಶಿಗಟ್ಟಲೆ ಅದ್ರ ಫುಟೇಜಸ್ ಇದೆ. ಅಪ್ಪಂದಿರು ಕಣ್ಣೀರ್ ಹಾಕಿದ್ದಾರೆ ಈ ಸೀನ್ಗೆ. ಅದು ಏನಕ್ಕೆ ಅಂತಂದ್ರೆ, ಈಗ ನನಗೂ ನನ್ನ ಲೈಫಲ್ಲಿ ಆ ತರ ಸಿಚುವೇಶನ್ಸ್ ಇದೆ. ನನ್ನ ಅಪ್ಪನ ಹತ್ರ ಎಲ್ಲ ಮಾತಾಡ್ಬೇಕು ಅಂತ ಇದೆ, ಎಲ್ಲ ಶೇರ್ ಮಾಡ್ಕೋಬೇಕು ಅಂತ ಇದೆ. ಬಟ್ ಆಗಲ್ಲ. ನಮ್ ಜನರೇಷನ್ ಹೆಂಗೆ ಅಂದ್ರೆ, 90s ಜನರೇಷನ್ ಹೆಂಗೆ ಅಂತಂದ್ರೆ, ಅಪ್ಪಂದಿರು ಜಾಸ್ತಿ ನಮ್ಮ ಹತ್ರ ಮಾತಾಡಲ್ಲ, ಅಮ್ಮ ಮಾತ್ರ ಮಾತಾಡೋದು. ಈಗ ನನ್ನ ಲೈಫಲ್ಲಿ ಅಮ್ಮ ಇಲ್ಲ, ಸೊ ಹಾಗಾಗಿ ಅಪ್ಪನ ಹತ್ರನೂ ಎಲ್ಲ ಹೇಳಕ್ ಆಗಲ್ಲ. ಸೊ ನಮ್ಗೆ ಕೆಲವೊಂದ್ಸಲ ಅನ್ಸುತ್ತೆ ಅಪ್ಪನ ಹತ್ರ ಎಲ್ಲ ಹೇಳ್ಬೇಕು, ಒಂದ್ಸಲ ಹಗ್ ಮಾಡ್ಕೋಬೇಕು. ಒಂದ್ಸಲ ಅಪ್ಪನು ಇಮೋಷನಲ್ ಆಗಿ ನಮ್ಮ ಹತ್ರ ಏನಾದ್ರು, ಏನ್ ಮಗ ಕಷ್ಟ ಇದೆಯಾ ನಿನಗೆ, ಲೈಫಲ್ಲಿ ತೊಂದರೆ ಆಗ್ತಾ ಇದೆಯಾ. ಇವಾಗ ನಾನು ಹಂಗೆ ಲೈಫಲ್ಲಿ ಏನೇ ಕಷ್ಟವೇ ಇಲ್ಲ ಅಪ್ಪ ಸಕ್ಕದಾಗಿದೆ ಹಂಗೆ ಹೇಳ್ತೀನಿ. ಬಿಕಾಸ್ ನನಗೆ ಆ ಧೈರ್ಯ ಇಲ್ಲ. ಅಪ್ಪನಿಗೆ ನಾನು ನನ್ನ ಸಮಸ್ಯೆನ ಹೇಳಿ ಅವ್ರು ಹೆಂಗ್ ಫೀಲ್ ಮಾಡ್ಕೋತಾರೆ, ಈ ಎಲ್ಲ ಕ್ಯಾಲ್ಕುಲೇಷನ್ಸ್. ಸೊ ಆ ಸೀನ್ ಆಕ್ಚುಲಿ ನನ್ನ ಲೈಫ್ ಸೀನ್ ಆಗಿತ್ತು. ಅದು ಬರೆಯುವಾಗ್ಲೂ ಅದ್ರ ಇನ್ಫ್ಲೂಯೆನ್ಸ್ ಇರ್ಬೋದು, ನಾವು ಬರೆದಾಗ ಹಂಗ್ ಬರೋದಕ್ಕೂ ನನ್ನ ಲೈಫ್ ಇನ್ಫ್ಲೂಯೆನ್ಸ್ ಇರ್ಬೋದು. ಸೊ ಆ ಸೀನ್ ನಾನು ನನ್ನ ಅಪ್ಪನ ಅನ್ಕೋತಾ ಇದ್ದೆ. ಅಂದ್ರೆ ನನ್ನ ಅಪ್ಪನ ಜೊತೆನೂ ಈ ತರ ಬಾಂಡಿಂಗ್ ಬಂದಿಲ್ಲ. ಕೆಲವೊಂದ್ಸಲ ನೀವು ಅದ್ ನೋಡಿದ್ರೆ ಗೊತ್ತಾಗುತ್ತೆ, ಕೆಲವು ಅಪ್ಪ ಮಗ ಹೆಂಗಿರ್ತಾರೆ ಅಂತಂದ್ರೆ ಒಳಗಡೆ ಹೆವಿ ಪ್ರೀತಿ ಇರುತ್ತೆ, ತೋರಿಸ್ಕೊಳ್ಳಲ್ಲ. ಬಟ್ ಕೆಲವು ಘಟನೆ ಹೆಂಗಾಗುತ್ತೆ ಅಂತಂದ್ರೆ ಆ ಕಟ್ಟೆ ಒಡೆದು ಬಿಡುತ್ತೆ. ಸೊ ಆವಾಗ ಬರುವಂತಹ ರಿಯಾಕ್ಷನ್ ಆ ಸೀನಲ್ಲಿ ಇರುವಂತದ್ದು. ಬಹುಶಃ ಅದು ನವೀನ್ ಡಿ ಪಡೀಲ್ ಅವರು ಆಗಿರೋದಕ್ಕೆ ಜನರ ಕಣ್ಣಲ್ಲಿ ನೀರು ಬಂದಿದೆ ಅಂತ ಹೇಳ್ಬೋದು ನಾನು.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.